ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸರ್ವಜ್ಞ ಕವಿ 16-17ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ತತ್ವಜ್ಞಾನಿಗಳಲ್ಲಿ ಮತ್ತು ಜನಪದ ಶೈಲಿಯ ತ್ರಿಪದಿಯ ಕವಿ. ಇವರು ಹಾವೇರಿ ಜಿಲ್ಲೆಯ ಅಬಲೂರಿನಲ್ಲಿ ಜನಿಸಿದರು. ಇವರು ಸರ್ವಜ್ಞ ಎಂಬ ಅಂಕಿತ ನಾಮದಲ್ಲಿ ಸಾವಿರಾರು ತ್ರಿಪದಿಗಳನ್ನು ರಚಿಸಿ ಸಮಾಜದ ಸುಧಾರಣೆಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಸಾಮಾಜಿಕ, ಧಾರ್ಮಿಕ, ನೈತಿಕ, ಆಹಾರ, ಆರೋಗ್ಯ ಮತ್ತು ಜೀವನದ ಮೌಲ್ಯಗಳನ್ನ ತಮ್ಮ ತ್ರಿಪದಿಗಳಲ್ಲಿ ಬರೆದಿದ್ದಾರೆ. ಬನ್ನಿ, ಅವರ ಪ್ರಸಿದ್ಧ 10 ತ್ರಿಪದಿಗಳಲ್ಲಿ ಮೊದಲನೆಯ ತ್ರಿಪದಿ ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಲೇ ಸಕಲವು ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ. ಈ ತ್ರಿಪದಿಯ ಅರ್ಥ: ಜ್ಞಾನದಿಂದ ಈ ಲೋಕ ಪರಲೋಕ ಎರಡರಲ್ಲಿಯೂ ಕೂಡ ಸಹಜೀವನ ಸಾಧ್ಯ, ಆತ್ಮೋನ್ನತಿ ಸಾಧ್ಯ. ಜ್ಞಾನವಿಲ್ಲದೆ ಹೋದರೆ ಎಲ್ಲವೂ ತನ್ನ ಬಳಿ ಇದ್ದರೂ, ಅಂದ್ರೆ ಹಣ, ಆಸ್ತಿ, ಶಕ್ತಿ, ಹೀಗೆ ಎಲ್ಲವೂ ತನ್ನ ಬಳಿ ಇದ್ದರೂ ಕೂಡ ಪ್ರಯೋಜನವಿಲ್ಲ. ಆದ್ದರಿಂದ ಜ್ಞಾನವೇ ಜೀವನದ ಮೂಲಧನ. ಜ್ಞಾನ ಇಲ್ಲದಿದ್ದರೆ ಇಹಲೋಕ ಮತ್ತು ಪರಲೋಕ ಎರಡೂ ಕೂಡ ಸುಖವಾಗಿ ಇರುವುದಿಲ್ಲ ಅಂತ ಈ ಒಂದು ತ್ರಿಪದಿಯಲ್ಲಿ ಸರ್ವಜ್ಞ ಕವಿ ತಿಳಿಸಿದ್ದಾರೆ. ಆದ್ದರಿಂದ ಜ್ಞಾನ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂದು ಹೇಳುವ ಮೂಲಕ ಜ್ಞಾನದ ಮಹತ್ವವನ್ನ ಈ ತ್ರಿಪದಿಯಲ್ಲಿ ತಿಳಿಸಿದ್ದಾರೆ. ಮುಂದಿನ ತ್ರಿಪದಿ ಸರ್ವಜ್ಞ ಕವಿಯ ತ್ರಿಪದಿ: ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೋಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಜ್ಞಾನಿ ಅಂದ್ರೆ ಅಹಂಕಾರಿ ಅಲ್ಲ, ಎಲ್ಲರಲ್ಲಿಯೂ ಉತ್ತಮ ಮಾತುಗಳನ್ನ ಕಲಿಯುವ ವಿನಯಶೀಲನು ನಿಜವಾದ ಸರ್ವಜ್ಞ. ಈ ತ್ರಿಪದಿಯಲ್ಲಿ ವಿನಯ ಮತ್ತು ಕಲಿಯುವ ಮನೋಭಾವದ ಮಹತ್ವವನ್ನ ಸರ್ವಜ್ಞ ಕವಿ ತುಂಬಾನೇ ಅದ್ಭುತವಾಗಿ ತಿಳಿಸಿದ್ದಾರೆ. ಜ್ಞಾನಿ ಎಂದರೆ ಅವನು ಎಂದಿಗೂ ಕೂಡ ಅಹಂಕಾರಿ ಅಲ್ಲ, ಎಲ್ಲರಲ್ಲಿಯೂ ಕೂಡ ಉತ್ತಮ ಮಾತುಗಳನ್ನ ಕಲಿತಾನೆ, ವಿನಯಶೀಲನಾಗಿರ್ತಾನೆ, ಅವನೇನೆ ನಿಜವಾದ ಸರ್ವಜ್ಞ ಎನ್ನುವಂತಹದ್ದು ಈ ತ್ರಿಪದಿಯಲ್ಲಿ ವಿನಯ ಮತ್ತು ಕಲಿಯುವ ಮನೋಭಾವದ ಮಹತ್ವವನ್ನ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ತ್ರಿಪದಿಯ ಕವಿ ಸರ್ವಜ್ಞ. ಇನ್ನು ಇವರು ತ್ರಿಪದಿಗಳನ್ನ ರಚನೆ ಮಾಡಿದ್ದಾರೆ. ಈ ತ್ರಿಪದಿಗಳು 3 ಸಾಲುಗಳಿಂದ ಕೂಡಿವೆ. ಅವುಗಳನ್ನ ನಾವು ಪ್ರತಿ ಒಂದು ತ್ರಿಪದಿಯಲ್ಲೂ ಕೂಡ ಕಾಣಬಹುದು, 3 ಸಾಲುಗಳಿಂದ. ನಂತರದ ಒಂದು ತ್ರಿಪದಿ: ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನ್ನಬೇಡ, ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ. ಈ ತ್ರಿಪದಿಯು ದಾನದ ಮಹತ್ವವನ್ನ ಸಾರುತ್ತದೆ. ಕೊಟ್ಟಿದ್ದು ಅಂದ್ರೆ ದಾನ ಮಾಡಿದ್ದು, ಬಚ್ಚಿಟ್ಟಿದ್ದು ಅಂದ್ರೆ ಸಂಗ್ರಹಿಸಿ ಇಟ್ಟದ್ದು ಅಂತ. ಇನ್ನು ಪರರಿಗೆ ಅಂದ್ರೆ ಇತರರಿಗೆ ಅಂತ ಅರ್ಥ. ಬುತ್ತಿ ಅಂದ್ರೆ ಪ್ರತಿಫಲ ಎನ್ನುವಂತಹದ್ದು ಈ ಪದಗಳ ಅರ್ಥ. ದಾನ ಮಾಡುವುದು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಸಂಪತ್ತನ್ನ ಕೂಡಿಡುವುದು ಅಥವಾ ಕಟ್ಟಿ ಇಡುವುದಕ್ಕಿಂತ ಹಂಚಿದರೆ ಅದು ಶಾಶ್ವತ ಫಲ ನೀಡುತ್ತದೆ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ. ನೋಡಿ, ಈ ತ್ರಿಪದಿಯು ದಾನದ ಮಹತ್ವವನ್ನ ನಮ್ಗೆ ಸಾರಿ ಹೇಳುತ್ತೆ. ಕೊಟ್ಟಿದ್ದು ಅಂದ್ರೆ ದಾನ ಮಾಡಿದ್ದು, ಬಚ್ಚಿಟ್ಟಿದ್ದು ಅಂದ್ರೆ ಸಂಗ್ರಹಿಸಿ ಇಟ್ಟಂತದ್ದು, ಪರರಿಗೆ ಅಂದ್ರೆ ಇತರರಿಗೆ ಅಥವಾ ಬೇರೆಯವರಿಗೆ, ಬುತ್ತಿ ಅಂದ್ರೆ ಪ್ರತಿಫಲ ಅಂತ. ಇನ್ನು ಮುಂದಿನ ತ್ರಿಪದಿ ನೋಡಿ: ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಈ ಒಂದು ತ್ರಿಪದಿಯಲ್ಲಿ ಕೆಳ ಜಾತಿಯವನ ಮನೆಯ ದೀಪವು ಕಡಿಮೆ ಬೆಳಕು ನೀಡುವುದಿಲ್ಲ, ಹಾಗೆಯೇ ಮನುಷ್ಯನ ಜ್ಞಾನ, ಭಕ್ತಿ ಮತ್ತು ಗುಣಕ್ಕೆ ಜಾತಿ ಮುಖ್ಯ ಅಲ್ಲ ಅಂತಾರೆ ಸರ್ವಜ್ಞ ಕವಿ. ದೇವರು ಯಾರಿಗೆ ಒಲಿಯುತ್ತಾನೋ ಅವನೇ ನಿಜವಾದ ಮೇಲ್ಜಾತಿಯವನು. ಆದ್ದರಿಂದ ಜಾತಿ ಭೇದ ಮಾಡಬೇಡಿ ಎಂಬ ಸಮಾನತೆಯ ಸಂದೇಶವನ್ನ ಈ ಒಂದು ತ್ರಿಪದಿಯ ಮೂಲಕ ಸರ್ವಜ್ಞ ಕವಿ ನೀಡ್ತಾರೆ. ಕೆಳ ಜಾತಿಯವನ ಮನೆಯ ದೀಪವು ಕಡಿಮೆ ಬೆಳಕನ್ನ ನೀಡುವುದಿಲ್ಲ, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ. ಅದು ಏನು ಕಡಿಮೆ ಬೆಳಕನ್ನ ಕೊಡೋದಿಲ್ಲ, ಇದು ಕಡಿಮೆ ಜಾತಿ ಅಂತ ಈ ಸಾಲುಗಳಲ್ಲಿ ಅದ್ಭುತವಾಗಿ ಅವರು ರಚನೆ ಮಾಡ್ತಾರೆ. ಸಮಾನತೆಯ ಸಂದೇಶವನ್ನು ಕೂಡ ಈ ತ್ರಿಪದಿಯ ಮೂಲಕ ನೀಡ್ತಾರೆ. ಮುಂದಿನ ತ್ರಿಪದಿ ನೋಡಿ: ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಅಳಿದುದು ಪುಣ್ಯವದು, ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ.
ಈ ಒಂದು ತ್ರಿಪದಿಯ ಅರ್ಥ ಗುರುವು ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುವ ದೈವಿಕ ಶಕ್ತಿ. ಲೌಕಿಕ ಸಂಬಂಧಿಗಳು ಬಂದು ಹೋಗುವುದು ಅಂದ್ರೆ ನಮ್ಗೆ ಸಂಬಂಧಿಕರು ಅಥವಾ ನಮಗೆ ರಕ್ತ ಸಂಬಂಧ ಇರುವಂತಹವರು ಬಂದು ಹೋಗುವಂತಹವರು. ಆದ್ರೆ ಗುರುವು ನಮ್ಮನ್ನ ಆತ್ಮೀಯ ಬಂಧುವಾಗಿ ಮಾರ್ಗದರ್ಶನ ನೀಡ್ತಾನೆ. ಆದ್ದರಿಂದ ಗುರುವಿಗಿಂತ ಮಿಗಿಲಾದಂತಹ ಬಂಧು ಬೇರೊಬ್ಬರಿಲ್ಲ ಎಂಬುದು ಈ ಒಂದು ತ್ರಿಪದಿಯ ಅರ್ಥ. ಈ ಒಂದು ತ್ರಿಪದಿ ನಮ್ಗೆ ಏನನ್ನ ಹೇಳುತ್ತೆ ಅಂದ್ರೆ ಗುರುವಿನ ಮಹತ್ವ, ಹಾಗೆ ಗುರುವಿನ ಒಂದು ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ಕುತಿ ಅನ್ನುವಂತಹ ರೀತಿಯಲ್ಲಿ ಗುರು ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಒಂದು ದೈವಿಕ ಶಕ್ತಿ ಅನ್ನೋದನ್ನ ಕೂಡ ಈ ಒಂದು ತ್ರಿಪದಿ ನಮ್ಗೆ ಹೇಳುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಸಿಗುವಂತಹ ಸಂಬಂಧಗಳು ಬಂದು ಹೋಗುವಂತಹವು, ಆದ್ರೆ ಗುರು ನಮ್ಮನ್ನ ಆತ್ಮೀಯ ಬಂಧುವಾಗಿ ಸ್ವೀಕರಿಸ್ತಾನೆ ಅನ್ನೋದು ಅರ್ಥ. ಮುಂದಿನ ತ್ರಿಪದಿ ನೋಡಿ, ಹಿರಿತನವು ಹೇಡಿಂಗೆ, ಗುರುತನವು ಮೂಡಂಗೆ, ದೊರೆತನವು ನಾಡ ನೀಚಂಗೆ ದೊರಕಿದರೆ ದರೆಗೆಲ್ಲ ಕೆಡಗು ನೋಡ ಸರ್ವಜ್ಞ. ಹಿರಿತನ ಅಂದ್ರೆ ದೊಡ್ಡತನ ಅಥವಾ ಗೌರವದ ಒಂದು ಸಂಕೇತ ಅಂತ. ಅಂತಹ ಸ್ಥಾನವನ್ನ ಹೇಡಿಗೆ ಅಂದ್ರೆ ಭಯ ಪಡುವವನು, ಧೈರ್ಯ ಇಲ್ಲದವನು, ಅಂತಹ ಮೂಡಂಗೆ ಅಜ್ಞಾನಿಗೆ ದೊರೆತರೆ, ಅಂತಹ ಅಧಿಕಾರ ಏನಾದ್ರೂ ದೊರೆತರೆ, ನೀಚಂಗೆ ಅಂದ್ರೆ ಕೆಟ್ಟ ಗುಣ ಹೊಂದಿದ್ದಂತಹವನಿಗೆ ಏನಾದ್ರೂ ಅಂತಹ ಅಧಿಕಾರ ಸ್ಥಾನಮಾನಗಳು ದೊರೆತರೆ ಭೂಮಿಗೆ ಕೇಡಾಗುತ್ತೆ ಅನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ. ಸ್ಥಾನಮಾನಗಳು ಅಥವಾ ಅಧಿಕಾರಗಳು ಯೋಗ್ಯರ ಕೈಯಲ್ಲಿ ಇರಬೇಕು. ಅರ್ಹತೆ ಇಲ್ಲದವನು ದೊಡ್ಡ ಸ್ಥಾನದಲ್ಲಿ ಕುಳಿತರೆ ಆ ಸಮಾಜಕ್ಕೆ ಕಂಟಕ, ಅಪಾಯ ಕಟ್ಟಿಟ್ಟ ಬುತ್ತಿ, ಅಪಾಯ ಉಂಟಾಗುತ್ತದೆ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ. ಆದ್ರಿಂದ ಇಲ್ಲಿ ಯೋಗ್ಯತೆ ಎನ್ನುವಂತಹದ್ದು, ಅರ್ಹತೆ ಎನ್ನುವಂತಹದ್ದು ಅರ್ಹತೆ ಇರುವವರಿಗೆ ಸಿಗಬೇಕು ಅನ್ನೋ ಒಂದು ಮಹತ್ವವನ್ನ ತಿಳಿಸ್ತಾರೆ. ಮುಂದಿನ ಒಂದು ತ್ರಿಪದಿ ನೋಡಿ, ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಪೇಳಿದರು, ಗೋರ್ಕಲ್ಲ ಮೇಲೆ ಮಳೆಗೆರೆದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ. ಅಂದ್ರೆ ಮೂರ್ಖನಿಗೆ 100 ವರ್ಷ ಬುದ್ಧಿವಾದ ಹೇಳಿದರೂ ಕೂಡ ಪ್ರಯೋಜನ ಇಲ್ಲ. ಅದು ಒಂದು ಗಟ್ಟಿಯಾದ ಕಲ್ಲಿನ ಮೇಲೆ ಮಳೆ ಸುರಿದರೆ ಏನಾಗುತ್ತೆ, ಆ ಕಲ್ಲು ಕರಗೋದಿಲ್ಲ ಅಥವಾ ಆ ಕಲ್ಲು ನೀರನ್ನ ಕುಡಿಯೋದಿಲ್ಲ ಅಥವಾ ಹೀರಿಕೊಳ್ಳುವುದಿಲ್ಲ. ಹಾಗೆಯೇ ಮೂರ್ಖನು ಕೂಡ ನಾವೆಷ್ಟೇ ಬುದ್ಧಿವಾದವನ್ನ ಹೇಳಿದ್ರು ಕೂಡ ಅವನು ಗ್ರಹಿಸುವುದಿಲ್ಲ ಎನ್ನುವಂತಹದ್ದು ಅರ್ಥ. ಮೂರ್ಖನಿಗೆ ಬುದ್ಧಿಯನ್ನ 100 ಕಾಲ ಪೇಳಿದರು, ಗೋರ್ಕಲ್ಲ ಮೇಲೆ ಮಳೆಗೆರೆದರೆ ಆ ಕಲ್ಲ ನೀರು ಕುಡಿಯುವುದೇ ಸರ್ವಜ್ಞ. ಮೂರ್ಖನಿಗೆ 100 ಕಾಲ ಬುದ್ಧಿಯನ್ನ ಹೇಳಿದರೂ ಕೂಡ ಅವನು ತನ್ನ ತಪ್ಪನ್ನ ತಿದ್ದುಕೊಳ್ಳುವುದಿಲ್ಲ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ. ಮುಂದಿನ ತ್ರಿಪದಿ ನೋಡಿ, ಸಾಲವನ್ನು ಕೊಂಬಾಗ ಆಲೋಗರುಂಡಂತೆ, ಸಾಲಿಗರು ಕೊಂಡು ಹೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಈ ಒಂದು ತ್ರಿಪದಿಯ ಅರ್ಥ ಅಂದ್ರೆ ಹಣವನ್ನ ಸಾಲವಾಗಿ ಪಡೆಯುವಾಗ ತುಂಬಾ ಸಿಹಿ ಅನುಭವ ಆಗುತ್ತೆ, ತುಂಬಾ ಹಿತ ಅನ್ಸುತ್ತೆ, ತುಂಬಾ ಸುಖ ಅನ್ಸುತ್ತೆ. ಆದ್ರೆ ಸಾಲ ಕೊಟ್ಟವನು ಹಣ ಕೇಳಲು ಬಂದಾಗ ಅದು ತುಂಬಾನೇ ಸಂಕಟ ತರುತ್ತೆ, ಬೆನ್ನೆಲುಬು ಮುರಿದಂತೆ ತುಂಬಾ ಕಷ್ಟವಾಗುತ್ತದೆ ಇದೆ ಅಂತ ಅರ್ಥ. ಇದರ ಅರ್ಥ ಸಾಲ ತೆಗೆದುಕೊಳ್ಳುವುದು ಅಥವಾ ಸಾಲ ತೆಗೆದುಕೊಂಡಾಗ ನಾವು ಸುಲಭ ಮತ್ತು ಆನಂದದಾಯಕ. ಆದ್ರೆ ಅದನ್ನ ಕೇಳಿದಾಗ ಅಥವಾ ಕೊಡ್ಬೇಕು ಅನಿಸಿದಾಗ ಅದನ್ನ ತೀರಿಸುವುದು ತುಂಬಾನೇ ಕಷ್ಟ. ಆದ್ರಿಂದ ಸರ್ವಜ್ಞ ಕವಿ ಏನ್ ಹೇಳ್ತಾರೆ ಅಂದ್ರೆ ಅಗತ್ಯವಿಲ್ಲದ ಸಾಲ ಮಾಡಬಾರ್ದು ಎಂಬುವಂತಹದ್ದು ಈ ಒಂದು ಸರ್ವಜ್ಞ ತ್ರಿಪದಿಯ ಅರ್ಥ. ಸಾಲವನ್ನ ತಗೊಳ್ಳುವಾಗ ಆಲೋಗರುಂಡಂತೆ, ಆಲೋಗರ ಅಂದ್ರೆ ಹಾಲಿಂದ ತಯಾರಿಸಿದಂತಹ ಸಿಹಿಯಾದಂತಹ ಪದಾರ್ಥ, ಅಂತಹ ಪದಾರ್ಥವನ್ನ ಸೇವಿಸಿದಷ್ಟೇ ಹಿತವಾಗಿ ಇರುತ್ತೆ. ಆದ್ರೆ ಸಾಲ ಕೊಟ್ಟವನು ಬಂದು ನಮ್ಮನ್ನ ಹೀಯಾಳಿಸಿದಾಗ ಅಥವಾ ಸಾಲವನ್ನ ಹಿಂಪಡೆಯೋದಿಕ್ಕೆ ಬಂದಾಗ ಆ ಒಂದು ಕಷ್ಟ ತುಂಬಾನೇ ಅಸಾಧ್ಯ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ. ಮುಂದಿನ ತ್ರಿಪದಿ ನೋಡಿ, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಈ ಒಂದು ತ್ರಿಪದಿಯ ಅರ್ಥ ಅಂದ್ರೆ ಅನ್ನದಾನ ಮಾಡುವುದು, ನನ್ನಿಯನ್ನು ಅಂದ್ರೆ ಇಲ್ಲಿ ಅನ್ನವನ್ನು ಇಕ್ಕುವುದು ಅಂದ್ರೆ ಅನ್ನದಾನವನ್ನ ಮಾಡುವುದು, ನನ್ನಿಯನ್ನ ನುಡಿಯುವುದು ಅಂದ್ರೆ ಸತ್ಯವನ್ನ ಹೇಳುವಂತಹದ್ದು.
ಹಾಗೇನೆ ತನ್ನಂತೆ ಪರರ ಬಗೆದೊಡೆ ಅಂದ್ರೆ ಬೇರೆಯವರನ್ನ ನಮ್ಮ ಹಾಗೆಯೇ ನೋಡಿಕೊಂಡಾಗ ನಮ್ಗೆ ಸ್ವರ್ಗವೇ ಸಿಕ್ಕಂತೆ ಎಂಬುದು ಇದರ ಅರ್ಥ. ಮತ್ತೊಂದು ತ್ರಿಪದಿ, ಕನ್ನಡಿಗನ ಕೆಳೆಯು ಮನ್ನೆಯನ ವಿಶ್ವಾಸ, ತನ್ನ ಕೈಯಲಗ ಪರರಿಗೆ ಕೊಟ್ಟು ತಾ ಬೆನ್ನು ಕೊಟ್ಟಂತೆ ಸರ್ವಜ್ಞ. ಈ ಒಂದು ತ್ರಿಪದಿಯ ಅರ್ಥ ಅಂದ್ರೆ ಒಳ್ಳೆಯ ವ್ಯಕ್ತಿ ಅಂದ್ರೆ ಒಳ್ಳೆಯ ಕನ್ನಡಿಗನಾದವನು ತನ್ನ ವಿಶ್ವಾಸವನ್ನ ತನ್ನ ಕೈಯಲ್ಲೇ ಇಟ್ಟುಕೊಳ್ಳಬೇಕು. ಅಂದ್ರೆ ಪರರನ್ನ ಅತಿಯಾಗಿ ನಂಬಬಾರದು. ಅಂದ್ರೆ ಯಾರನ್ನೂ ಕೂಡ ಅತಿಯಾಗಿ ನಂಬುವುದು ಸರಿಯಲ್ಲ. ತಮ್ಮ ವ್ಯಕ್ತಿತ್ವಕ್ಕೆ ವಿಶ್ವಾಸ ಕೊಟ್ಟರೆ ಅಂದ್ರೆ ತಮ್ಮ ಒಂದು ವ್ಯಕ್ತಿತ್ವವನ್ನ ಬೇರೆಯವರ ವಿಶ್ವಾಸಕ್ಕೆ ಕೊಟ್ಟರೆ ಅದು ನಮಗೆ ಹಾನಿಯನ್ನ ಉಂಟು ಮಾಡುತ್ತದೆ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ. ಕನ್ನಡಿಗನು ಅಂದ್ರೆ ಉತ್ತಮವಾದಂತಹ ಕನ್ನಡಿಗನು ತನ್ನ ವಿಶ್ವಾಸವನ್ನ ಬೇರೆಯವರ ಮೇಲೆ ಇಟ್ಟಾಗ ಅಂದ್ರೆ ಅತಿಯಾದಂತಹ ವಿಶ್ವಾಸವನ್ನ ಬೇರೆಯವರ ಮೇಲೆ ಇಟ್ಟು ನಮ್ಮ ವಿಶ್ವಾಸವನ್ನ ಬೇರೆಯವರ ಕೈಯಲ್ಲಿ ಕೊಟ್ಟಾಗ ಅದು ದುರುಪಯೋಗವಾಗುತ್ತದೆ. ಆದ್ದರಿಂದ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ ಎನ್ನುವಂತಹದ್ದು ಈ ತ್ರಿಪದಿಯ ಅರ್ಥ.